ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿರಿ RRB RPF ನಲ್ಲಿ ಕೇಳಿರೋ ಕ್ವಶನ್ ಪೇಪರ್ನ ಪ್ರೀವಿಯಸ್ ಕ್ವಶನ್ ಪೇಪರ್ನ ಕೇಳಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಿದೆ ಅಂದರೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ನಿನ್ನೆ ನಾನು ಸರಳ ಬಡ್ಡಿ ಮೇಲೆ ಪಾರ್ಟ್ 1ನ ಮಾಡಿದ್ನೆ. ಇವತ್ತು ಪಾರ್ಟ್ 2ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸರಳ ಬಡ್ಡಿ ಮೇಲೆ ಕೇಳಿರೋ ಕ್ವಶನ್ಗಳನ್ನು ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ಗಳನ್ನ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಓಕೆ, ಸ್ಟಾರ್ಟ್ ಮಾಡೋ ಸ್ನೇಹಿತರೆ. ಆಗಿದ್ದರೆ ಈಗ ಇಲ್ಲಿ ನೋಡಿರಿ, ಒಂದನೇ ಕ್ವಶನ್ ಹೆಂಗೆ ಕೇಳಿದ್ದಾರೆ ನೋಡಿರಿ. ಇಲ್ಲಿ ನೋಡಿರಿ, RRB RPF 2/6/2019 ಕೇಳೋ ಕ್ವಶನ್ ಸ್ನೇಹಿತರೆ ಇದು. ಇಲ್ಲಿ ನೋಡಿರಿ, ಒಂದನೇ ಕ್ವಶನ್ ಹೆಂಗೆ ಕೇಳಿದಂದ್ರೆ ₹750 ಮೊತ್ತವು 5 ವರ್ಷಗಳಲ್ಲಿ ಸರಳ ಬಡ್ಡಿಯಲ್ಲಿ ₹1,000 ಆಗಿದ್ದರೆ ಸರಳ ಬಡ್ಡಿಯಲ್ಲಿ 10 ವರ್ಷಗಳಲ್ಲಿ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಮಾಡ್ತೀನಿ ನೋಡಿರಿ, ₹750 5 ವರ್ಷದಲ್ಲಿ ₹1,000 ಆಗಿದೆ ಅಂತಾರೆ. ಓಕೆ, ₹750 ಇದು 5 ವರ್ಷಗಳಲ್ಲಿ ₹1,000 ಆಗಿದೆ ಅಂತಂದರೆ ಎಷ್ಟು ಜಾಸ್ತಿ ಆಗುತ್ತೆ ರೀ? ₹250 ಬಡ್ಡಿ ಆಗಿರುತ್ತೆ. ಓಕೆ, ₹250 ಬಡ್ಡಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಅವೇಕೆ ಅಂದರೆ ದರ ಕೊಟ್ಟಿಲ್ಲ ರೀ. ಓಕೆ, ದರ ಕಂಡುಹಿಡಿಯೋಣ. ಈಗ ದರ = 100 ಇಂಟು ಬಡ್ಡಿ ಎಷ್ಟು ಬಂದದ ರೀ? ₹250 ರೀ. ಇದು ₹250 ಅಪಾನ್ ಅಸಲು ಎಷ್ಟು ಅದ ರೀ? ಅಸಲು ₹750 ಅದ ರೀ. ಇಂಟು ಸಮಯ ಎಷ್ಟು ಅದ ರೀ? ಸಮಯ 5 ವರ್ಷ. 5 ವರ್ಷ ಸಮಯ ತೊಗೋತೀವ್ರಿ. ಈಗ ಇಲ್ಲಿ ನೋಡಿರಿ, ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ರೀ. ನೆಕ್ಸ್ಟ್ 5 1 5, 5 5 25. ನೆಕ್ಸ್ಟ್ 5 1 5, 5 1 5. ನೆಕ್ಸ್ಟ್ 2 ಉಳಿತೀರಿ 25, 5 5 25. ಓಕೆ, ಏನು ಉಳಿತ ನೋಡಿ ಸ್ನೇಹಿತರೆ. ಈಗ 5 3 15, 5 2 10, ಮುಂದೊಂದು 0. ಓಕೆ, ಎಷ್ಟು ಐತ್ರಿ? ದರ ಎಷ್ಟು ಬರ್ತರಿ? 20/3%. ಓಕೆ, ದರ ಎಷ್ಟು ಐತ್ರಿ? 20/3% ಆಯ್ತು ರೀ. ಓಕೆ, ಅವೇನು ಕೇಳ್ದಾನೆ ರೀ? ಬಡ್ಡಿಯಲ್ಲಿ ಸರಳ ಬಡ್ಡಿಯಲ್ಲಿ 10 ವರ್ಷಗಳಲ್ಲಿ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇವಾಗ ದರನೂ ಬಂತ್ರಿ, ಈಗ ಅಸಲು ಆದ್ರೆ ಇಲ್ಲಿ ನೆಕ್ಸ್ಟ್ 10 ವರ್ಷಗಳಲ್ಲಿ ಅದು ಕೇಳ್ದಾನೆ. ಓಕೆ, ಇವಾಗ ಏನು ಮಾಡ್ಬೇಕಂತಂದ್ರೆ ಸರಳ ಬಡ್ಡಿ = ಅಸಲು ಎಷ್ಟು ರೀ? ಅಸಲು ₹750 ಇಂಟು ಕಾಲ ಎಷ್ಟು ರೀ? ಕಾಲ 10 ವರ್ಷ ಇಂಟು ದರ ಎಷ್ಟು ರೀ? 20/3/100. ಓಕೆ, ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ರೀ. ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ರೀ. ಇವಾಗ 3 1 3 ಎಷ್ಟಲೇ ರೀ? 3 1 3 2 6, 3 5 15. ಎಷ್ಟಾಯ್ತು ರೀ? ಇದು 25 2 50. 25 2 50 ಅಂದ್ರೆ 22 50. ನೆಕ್ಸ್ಟ್ 500 ಆಗುತ್ತೆ ರೀ. ಓಕೆ, 25 20 ಮಾಡಿದಾಗ 500 ಆಗುತ್ತೆ ಸರ್. ಓಕೆ, ಇದು ಎಷ್ಟಾಯ್ತು ರೀ? ಇದು ಸರಳ ಬಡ್ಡಿ ಬಂತು ರೀ. ಓಕೆ, ಅವನೇನು ಕೇಳಿದಾನೆ ರೀ? ಮೊತ್ತ ಎಷ್ಟು ಅಂತ ಕೇಳಿದಾನೆ ರೀ. ಓಕೆ, ಮೊತ್ತ ಅಂದ್ರೆ ಅಸಲು ಎಷ್ಟು ರೀ? ಅಸಲು ₹750 ರೀ. ₹750 ಪ್ಲಸ್ ₹500. ಮೊತ್ತ ಎಷ್ಟಾಗುತ್ತೆ ರೀ? 750 ಪ್ಲಸ್ 500. 500 ಅಂದರೆ ಎಷ್ಟಾಗುತ್ತೆ ರೀ? ₹1,250 ಆಗುತ್ತೆ ಸ್ನೇಹಿತರೆ. ಓಕೆ, ಮೊತ್ತ ಎಷ್ಟು ಅಂದರೆ ₹750 ಆಗಿರುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸರಿಯಾದ ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಸಿ ₹1,250 ಮೊತ್ತ ಆಗುತ್ತೆ ಸ್ನೇಹಿತರೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ. ಓಕೆ, ನೋಡಿರಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ನೋಡಿರಿ. ಇಲ್ಲಿ ಎರಡನೇ ಕ್ವಶನ್ ರೀ. ಓಕೆ, ₹500 ಮೊತ್ತವು 5 ವರ್ಷಗಳಲ್ಲಿ ಸರಳ ಬಡ್ಡಿಯಲ್ಲಿ ₹625 ಆಗಿದ್ದರೆ ಸರಳ ಬಡ್ಡಿಯಲ್ಲಿ 8 ವರ್ಷಗಳಲ್ಲಿ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ, ₹500 ಇದ್ದಿದ್ದನ್ನು 5 ವರ್ಷಗಳಲ್ಲಿ ಎಷ್ಟು ಜಾಸ್ತಿ ಆಗಿದೆ ರೀ? ₹625 ಜಾಸ್ತಿ ಆಗಿದೆ. ಹಾಗಿದ್ರೆ ಎಷ್ಟು ಜಾಸ್ತಿ ಆಯ್ತು ರೀ? ₹125 ಬಡ್ಡಿ ಆಗಿದೆ ಅಂತ ಅರ್ಥ. ಹೌದ್ರಿ? ಇಲ್ಲಿ ನೋಡ್ರಿ, ದರ ಕೇಳ್ತಾನೆ. ದರ ನಮಗೆ ಗೊತ್ತಿಲ್ಲ ರೀ. ದರ ಕಂಡುಹಿಡಿಬೇಕಂದ್ರೆ 100 ಇಂಟು ಬಡ್ಡಿ ಎಷ್ಟು ಅದ ರೀ? ಬಡ್ಡಿ ₹125 ಬಡ್ಡಿ ಬಂದಿದೆ ರೀ. ಹಾಗಿದ್ರೆ ಅಸಲು ಎಷ್ಟು ಅದ ರೀ? ಅಸಲು ₹500. ನೆಕ್ಸ್ಟ್ ಸಮಯ ಎಷ್ಟು ಕೊಟ್ಟಾನ್ರಿ? ಕಾಲ 5 ವರ್ಷ. 5 ವರ್ಷ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇವೆರಡು ಸೊನ್ನೆ ಕ್ಯಾನ್ಸಲ್ ರೀ. 5 1 5, 5 2 10, 5 5 25. ನೆಕ್ಸ್ಟ್ 5 1 5, 5 5 25. ಎಷ್ಟೈತೆ ರೀ? ದರ 5% ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಹೆಂಗೆ ಕೇಳ್ತಾನೆ ರೀ ಅವ? ಸರಳ ಬಡ್ಡಿಯಲ್ಲಿ 8 ವರ್ಷಗಳಲ್ಲಿ ಆಗುವ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಓಕೆ, ಸರಳ ಬಡ್ಡಿ = ಅಸಲು ಎಷ್ಟು ಅದ ರೀ? ಅಸಲು 500 ಇಂಟು ದರ ಎಷ್ಟು ಅದ ರೀ? 5%. ನೆಕ್ಸ್ಟ್ ಕಾಲ ಎಷ್ಟು ಅದ ರೀ? ಇಲ್ಲಿ 8 ವರ್ಷ ಕೊಟ್ಟಿದ್ದಾನೆ ರೀ. 8/100.
ಇವೆರಡು ಸೊನ್ನೆ ಕ್ಯಾನ್ಸಲ್, ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ರೀ ಈಗ. ಹೌದ್ರಿ. ನೆಕ್ಸ್ಟ್ ನೋಡಿ 5 25, 25 8 200 ರೂಪಾಯಿ, 200 ರೂಪಾಯಿ ಸರಳ ಬಡ್ಡಿ ಬಂತು ರೀ. ಓಕೆ. ಅವ ಕೇಳಿದಾನೆ ಮೊತ್ತ ಕೇಳಿದಾನೆ ರೀ. ಓಕೆ. ಮೊತ್ತ ಕೇಳಿದಾನೆ ಅಂತಂದರೆ ಅಸಲು ಎಷ್ಟು ಅದ ರೀ? ಅಸಲು 500 ರೂಪಾಯಿ, 500 ಪ್ಲಸ್ 200 ರೂಪಾಯಿ ಎಷ್ಟು ಅದ ರೀ? ಟೋಟಲ್ 700 ರೂಪಾಯಿ ಮೊತ್ತ ಆಗುತ್ತೆ ಸ್ನೇಹಿತರೆ. ಓಕೆ. ಸರಿಯಾದ ಆನ್ಸರ್ 750 ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. 700 ರೂಪಾಯಿ ಸರಿಯಾದ ಆನ್ಸರ್ ಎಷ್ಟು? 700 ರೂಪಾಯಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಸರಿಯಾದ ಆನ್ಸರ್ ಆಪ್ಷನ್ ಡಿ. ಓಕೆ. ಹಾಗಿದ್ದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ಈಗ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ನೇಹಿತರೆ ಏನು ಕೇಳಿದಾನೆ ರೀ ಇಲ್ಲಿ. RRB RPF ಕಾನ್ಸ್ಟೇಬಲ್ ಸ್ನೇಹಿತರೆ 19/1/2019 ಕೇಳೋ ಕ್ವಶನ್ ಸ್ನೇಹಿತರೆ ಇದು. ಇಲ್ಲಿ ನೋಡಿರಿ ಏನು ಕೇಳಿದಾನೆ ರೀ. ವಾರ್ಷಿಕ 9.5% ಸರಳ ಬಡ್ಡಿ ದರದಲ್ಲಿ 6 ವರ್ಷಗಳ ಕಾಲ ಹೂಡಿಕೆ ಮಾಡಿದ ಹಣದ ಮೇಲೆ ಗಳಿಸಿದ ಬಡ್ಡಿಯು 456 ರೂಪಾಯಿ ಆಗಿತ್ತು. ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ. ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಕೇಳಿದಾನಂತಂದರೆ ಅವೇನು ಕೊಟ್ಟಾನ ನೋಡ್ರಿ, ದರ ಕೊಟ್ಟಾನ ರೀ. ದರ ಎಷ್ಟು ಕೊಟ್ಟಾನ ರೀ? 9.5% ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ 6 ವರ್ಷ ಕೊಟ್ಟಾನ ರೀ. ಕಾಲ ಕೊಟ್ಟಿದ್ದಾನೆ ರೀ. 6 ವರ್ಷ ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ ಬಡ್ಡಿ ಕೊಟ್ಟಿದ್ದಾನೆ ರೀ. ಅವ ಬಡ್ಡಿ ಎಷ್ಟು ಕೊಟ್ಟಾನ ರೀ? 456 ರೂಪಾಯಿ ಬಡ್ಡಿ ಕೊಟ್ಟಿದ್ದಾನೆ ರೀ. ಅವೇನು ಕೇಳ್ತಾನೆ ರೀ ಮತ್ತು ಅಸಲು ಎಷ್ಟಿದೆ ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ. ಅಸಲು = 100 ಇಂಟು ಬಡ್ಡಿ ಅಪಾನ್ ದರ ಇಂಟು ಕಾಲ. ಓಕೆ. 100 ಇಂಟು ಬಡ್ಡಿ ಎಷ್ಟದ ರೀ? 456 ರೂಪಾಯಿ ಅಪಾನ್ ದರ ಎಷ್ಟದ ರೀ? 9.5%. ಕಾಲ ಎಷ್ಟದ ರೀ? 6 ವರ್ಷ. ಓಕೆ. ಇಲ್ಲಿ ನೋಡಿರಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂತಂದರೆ ಮೇಲ್ಗಡೆ ಒಂದು 0ನ ಇಡೋಣ ನಾವು. ಹೌದ್ರಿ. ಈ ಪಾಯಿಂಟನ್ನು ತೆಗೆದಾಗ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ. ಈಗ ಪಾಯಿಂಟ್ನ ತೆಗೆದಾಗ ಮೇಲ್ಗಡೆ 10 ಹೋಗುತ್ತೆ ರೀ. ಓಕೆ. ಇವಾಗ ನೋಡ್ರಿ ಇಲ್ಲಿ 6 1 6, 6 7 42 ರೀ. 3 ಉಳಿತು 36 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 6 6 36. ಓಕೆ. ನೆಕ್ಸ್ಟ್ ನೋಡಿರಿ 19 5 95, 19 4 76. ಹೌದ್ರಿ. ನೆಕ್ಸ್ಟ್ ನೋಡ್ರಿ 5 1 5, 5 2 10. ಏನೇನು ಉಳಿದ್ರಿ ಈಗ? 4 2 100 ಉಳಿದ್ರಿ ಸ್ನೇಹಿತರೆ. ಇಲ್ಲಿ 4 2 8, 8 100 800 ರೂಪಾಯಿ. ಅಸಲು ಎಷ್ಟು ಬತ್ರಿ? 800 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ. ಅಸಲು 800 ರೂಪಾಯಿ ಸ್ನೇಹಿತರೆ. ಓಕೆ. ಹಾಗಿದ್ರೆ ಆಪ್ಷನ್ಸ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ 700 ರೂಪಾಯಿ. ಆಪ್ಷನ್ ಸಿ ಸ್ನೇಹಿತರೆ 800 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ. ಸರಿಯಾದ ಆನ್ಸರ್ 800 ರೂಪಾಯಿ. ಆಪ್ಷನ್ ಸಿ 800 ರೂಪಾಯಿ. ಓಕೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ 4ನೇ ಕ್ವಶನ್ ರೀ ಈಗ. ಓಕೆ. ನೋಡಿರಿ 4ನೇ ಕ್ವಶನ್ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ವಾರ್ಷಿಕ 8% ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳ ಕಾಲ ಹೂಡಿಕೆ ಮಾಡಿದ ಹಣದ ಮೇಲೆ ಗಳಿಸಿದ ಬಡ್ಡಿಯು 520 ರೂಪಾಯಿ ಆಗಿತ್ತು. ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ. ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಕೇಳಿದಾನೆ ಅವ. ಇಲ್ಲಿ ನೋಡ್ರಿ ದರ ಕೊಟ್ಟಿದ್ದಾನೆ ರೀ. ದರ ಎಷ್ಟು ಕೊಟ್ಟಿದ್ದಾನೆ ರೀ? 8%. ಕಾಲ ಕೊಟ್ಟಿದ್ದಾನೆ ರೀ. ಕಾಲ ಎಷ್ಟು ಕೊಟ್ಟಾನೆ ರೀ? 4 ವರ್ಷ ಅಂತ ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ ಬಡ್ಡಿ ಎಷ್ಟು ಕೊಟ್ಟಾನೆ ರೀ? ಬಡ್ಡಿ 520 ರೂಪಾಯಿ ಬಡ್ಡಿ ಆಗ್ತಾ ಅಂತ ಕೊಟ್ಟಿದ್ದಾನೆ ರೀ. ಹಾಗಾದರೆ ಅಸಲು ಕೇಳಿರ್ತಾನೆ ಸ್ನೇಹಿತರೆ ಅವ. ಅಸಲು ಕೇಳಿದಾನಂತಂದರೆ ಅಸಲು = 100 ಇಂಟು ಬಡ್ಡಿ ಅಪಾನ್ ದರ ಇಂಟು ಕಾಲ. ಹೌದ್ರಿ. 100 ಇಂಟು ಬಡ್ಡಿ ಎಷ್ಟದ ರೀ? 520 ರೂಪಾಯಿ ಅಪಾನ್ ದರ ಎಷ್ಟದ ರೀ? ದರ 8% ಇಂಟು ಕಾಲ ರೀ 4 ವರ್ಷ. ಓಕೆ. ಇವಾಗ ನೋಡ್ರಿ 4 1 4, 4 1 4 ಸ್ನೇಹಿತರೆ. ನೆಕ್ಸ್ಟ್ 2 ಉಳಿತ್ರಿ, 1 ಉಳಿತ್ರಿ 12 ಆಯಿತು. 4 3 12. ಓಕೆ. ನೆಕ್ಸ್ಟ್ 4 2 8, 4 4 2 8, 4 5 25, 4 100 ಆಗುತ್ತೆ ರೀ. ಹೌದ್ರಿ. ಓಕೆ. ನೆಕ್ಸ್ಟ್ 2 1 2, 2 6 2 6 12, 2 5 10, 2 65 130 ಆಗುತ್ತೆ ರೀ. ಓಕೆ. ನೆಕ್ಸ್ಟ್ 25 ಇಂಟು 65 ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ 65 ಇಂಟು 25, 25 ಇಲ್ಲಿ 125 ರೀ. 25 6 150 ಪ್ಲಸ್ 12 ಅಂದ್ರೆ 162 ಆಗುತ್ತೆ ರೀ. ಓಕೆ. 1625 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ. ಸರಿಯಾದ ಆನ್ಸರ್ ಅಷ್ಟೇ 1625 ರೂಪಾಯಿ. ಓಕೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಸ್ನೇಹಿತರೆ. ಈಗ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ 1625 ರೂಪಾಯಿ ಸ್ನೇಹಿತರೆ. ಓಕೆ.
ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನಂತರ ಈಗ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ, ಸಕ್ಸಸ್ ಟ್ಯೂಬ್ ಅಕಾಡೆಮಿ ಅಂತೇಳಿ ಬಿಜಾಪುರದಲ್ಲಿ ಕ್ಲಾಸ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ RRB RPF ಕಾನ್ಸ್ಟೇಬಲ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ RRB SSC ಟೆಕ್ನಿಕಲ್ ಅಲ್ಪ ಲೋಕೋ ಪೈಲಟ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಸ್ನೇಹಿತರೆ. ನೆಕ್ಸ್ಟ್ CHSL GD MTS ಅಗ್ನಿವೀರ ಅಗ್ನಿಪಥ ಅಂತ ಇದೆ ಸ್ನೇಹಿತರೆ ಎಕ್ಸಾಮ್. ಈಗ ಅದರಲ್ಲಿ ಈಗ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಿಜಾಪುರದಲ್ಲಿ. ಯಾರ್ಯಾರು ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ, ಇನ್ಫಾರ್ಮೇಷನ್ ಹೇಳ್ತಿದ್ರಲ್ಲಿ. ಓಕೆ, ಇಲ್ಲಿದೆ ನೋಡಿ ಸ್ನೇಹಿತರೆ ನಂಬರ್, ಈ ನಂಬರ್ಗೆ ಕಾಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ ಓಕೆ ಇಲ್ಲಿ ನೋಡಿರಿ 5ನೇ ಕ್ವಶನ್ ನೋಡಿರಿ ಏನು ಕೇಳಿದಾನ್ರಿ ಇಲ್ಲಿ ನೋಡಿರಿ. RRB ಅಲ್ಪ ಟೆಕ್ನಿಷಿಯನ್ 31/8/2018 ಕೇಳೋ ಕ್ವಶನ್ ಸ್ನೇಹಿತರೆ ಇದು. ಇಲ್ಲಿ ನೋಡಿರಿ, ಎಕ್ಸ್ 5 ವರ್ಷಗಳವರೆಗೆ ವಾರ್ಷಿಕ 9% ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡುವುದರಿಂದ 8 ವರ್ಷಗಳವರೆಗೆ ವಾರ್ಷಿಕ 6.25% ಸರಳ ಬಡ್ಡಿಯಲ್ಲಿ ವಾಯ್ ಮೇಲೆ ಅದೇ ಬಡ್ಡಿಯನ್ನು ನೀಡುತ್ತದೆ. ಹಾಗಾದರೆ ಎಕ್ಸ್ ಅನುಪಾತ ವಾಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, 5 ವರ್ಷಗಳವರೆಗೆ ವಾರ್ಷಿಕ 9% ಬಡ್ಡಿಯಲ್ಲಿ ಹೂಡಿಕೆ ಮಾಡುವುದರಿಂದ ಇಲ್ಲಿ ನೋಡಿರಿ 5 ವರ್ಷಗಳವರೆಗೆ 9% ಸರಳ ಬಡ್ಡಿಯಲ್ಲಿ ಎಕ್ಸ್ ರೀ ಇಲ್ಲಿ ಕೊಟ್ಟ ನೋಡಿರಿ ಎಕ್ಸ್ ಅಂತ ಹೇಳಿದಾನೆ. ಎಕ್ಸ್ ನೆಕ್ಸ್ಟ್ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡೋದರಿಂದ 8 ವರ್ಷಗಳವರೆಗೆ ವಾರ್ಷಿಕ = 8 ವರ್ಷಗಳವರೆಗೆ ವಾರ್ಷಿಕ 6.25% ಬಡ್ಡಿ ಸರಳ ಬಡ್ಡಿಯಲ್ಲಿ ವಾಯ್ ಮೇಲೆ ಅದೇ ಬಡ್ಡಿಯನ್ನು ನೀಡುತ್ತದೆ. ಹಾಗಾದರೆ ಎಕ್ಸ್ ಅನುಪಾತ ವಾಯ್ನ ಬೆಲೆ ಕಂಡುಹಿಡಿ ಅಂತ ಅಂದರೆ ಪರ್ಸೆಂಟೇಜ್ ಅಂದರೆ 100 ಸ್ನೇಹಿತರೆ. ಪರ್ಸೆಂಟೇಜ್ ಅಂದರೆ 100 ಆಗುತ್ತೆ ಸ್ನೇಹಿತರೆ ಇದು. ಓಕೆ, ಇಲ್ಲಿ ನೋಡಿರಿ 9 ಎಷ್ಟು ರೀ, 9 45 ಎಕ್ಸ್ ಅಪಾನ್ 100 ಸ್ನೇಹಿತರೆ = ಇಲ್ಲಿ ನೋಡಿರಿ 6.25 ಇಂಟು 8 ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ, 6.25 ಇಂಟು 8 ಮಾಡಿದಾಗ 8 5 40, 8 2 16, 4 20, 8 6 48, 1 2 50, ಇದು ಪಾಯಿಂಟ್ ಸ್ನೇಹಿತರೆ. ಓಕೆ, 50 ಆಗುತ್ತೆ ರೀ ಇದು. 50 ವಾಯ್ ಅಪಾನ್ 100. ಓಕೆ, ಇಲ್ಲಿ ನೋಡಿ ಈಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟ್ ನೋಡಿರಿ, ಈಗ ಎಕ್ಸ್ ಬೆಲೆ ಯಾವಾಗಲೂ = ಅಂದಾಗ ಎಕ್ಸ್ ಬೆಲೆ 50 ಆಗುತ್ತೆ ರೀ, ವಾಯ್ ಬೆಲೆ 45 ಆಗುತ್ತೆ ಸ್ನೇಹಿತರೆ, ಉಲ್ಟಾ ಆಗುತ್ತೆ ರೀ. ಹೌದ್ರಿ, ಇಲ್ಲಿ ನೋಡಿರಿ ಎಕ್ಸ್ = 50, ವಾಯ್ = 45 ಆಗುತ್ತೆ ರೀ. ಓಕೆ, ಇಲ್ಲಿ ನೋಡಿರಿ ಈಗ 5 10 50, 5 9 45 ಎಷ್ಟಾಯ್ತು ರೀ ಇದು. ಎಕ್ಸ್ = 10, ವಾಯ್ = 9 ಡಿವೈಡೆಡ್ ಬೈ ತೊಗೊಂಡಾಗ ಎಷ್ಟಾಗುತ್ತೆ ರೀ ಇದು 10/9 ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆನ್ಸರ್ ಅಷ್ಟೇ 10/9 ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಸ್ನೇಹಿತರೆ 10:9 ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆನ್ಸರ್ ಅಷ್ಟೇ 10:9. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ 6ನೇ ಕ್ವಶನ್ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿರಿ 6ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ. ಇಲ್ಲಿ ಎಕ್ಸ್ 6 ವರ್ಷಗಳವರೆಗೆ ವಾರ್ಷಿಕ 8% ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡುವುದರಿಂದ 5 ವರ್ಷಗಳವರೆಗೆ ವಾರ್ಷಿಕ 8.40% ಸರಳ ಬಡ್ಡಿಯಲ್ಲಿ ವಾಯ್ ಮೇಲೆ ಅದೇ ಬಡ್ಡಿಯನ್ನು ನೀಡುತ್ತದೆ. ಹಾಗಾದರೆ ಎಕ್ಸ್ ಅನುಪಾತ ವಾಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಓಕೆ, ಅದೇ ರೀತಿ ಸೇಮ್ ಕ್ವಶನ್ಸ್ ನಂತರ ಇದು 6 ವರ್ಷಗಳವರೆಗೆ 8% ಸರಳ ಬಡ್ಡಿಯಲ್ಲಿ ಎಕ್ಸ್ ಕೇಂದ್ರ ಎಕ್ಸ್ ಅಪಾನ್ 100% ನಂತರ ನೆಕ್ಸ್ಟ್ 5 ವರ್ಷಗಳವರೆಗೆ ಇಂಟು 8.40 ಸರಳ ಬಡ್ಡಿ ಪರ್ಸೆಂಟೇಜ್ ಸರಳ ಬಡ್ಡಿಯಲ್ಲಿ ಎಷ್ಟು ವಾಯ್ ಅಪಾನ್ 100% ಆಗುತ್ತೆ ಸ್ನೇಹಿತರೆ. ಎಷ್ಟು 8 6 48 ಎಕ್ಸ್ ಅಪಾನ್ 100 = 5 0 0 5 4 20 ಕೈಲ 2 5 8 40 + 2 42 ಆಗುತ್ತೆ. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಇಲ್ಲಿ ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ಪಾಯಿಂಟ್ ಮುಂದೆ 2 0 ಬಂದರೆ ಇದು ವ್ಯಾಲ್ಯೂ ಇರಲ್ಲ ಸ್ನೇಹಿತರೆ. ನಾನು 42 ಅಷ್ಟೇ ಇಟ್ಕೋತೇನೆ. 42 ವಾಯ್ ಅಪಾನ್ 100. ಓಕೆ, ಇವೆರಡು 0 ಕ್ಯಾನ್ಸಲ್ ಆಗುತ್ತೆ ರೀ. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಎಕ್ಸ್ ಬೆಲೆ 42 ಆಗುತ್ತೆ. ನೆಕ್ಸ್ಟ್ ವಾಯ್ ಬೆಲೆ 48 ಆಗುತ್ತೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ ಈಗ 7 6 7 42 6 8 48. ಓಕೆ, ಎಷ್ಟು ಬರ್ತದೆ ಈಗ ಎಕ್ಸ್ ಅನುಪಾತ ವಾಯ್ ಅಂದರೆ 7:8 ಬರುತ್ತೆ ಸ್ನೇಹಿತರೆ. ಓಕೆ, 7:8 ಸರಿಯಾದ ಆನ್ಸರ್ ಎಷ್ಟು 7:8 ಬರುತ್ತೆ.
ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇದು ಆಪ್ಷನ್ ಎ 7:8. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಈಗ ಇಲ್ಲಿ ನೋಡಿರಿ 7ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಸ್ನೇಹಿತರೆ. ಇಲ್ಲಿ ನೋಡಿರಿ 7ನೇ ಕ್ವಶನ್ ರೀ. RRB RPF SIನಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ. ಇದು 12/1/2019 ಕೇಳಿರೋ ಕ್ವಶನ್ ಸ್ನೇಹಿತರೆ. 12 ವರ್ಷಗಳಲ್ಲಿ ಹಣದ ಮೊತ್ತವು ಯಾವ ದರದಲ್ಲಿ ದ್ವಿಗುಣಗೊಳ್ಳುತ್ತದೆ ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡಿರಿ 12 ವರ್ಷಗಳಲ್ಲಿ ಹಣದ ಮೊತ್ತವು ಯಾವ ದರದಲ್ಲಿ ಅಂದರೆ ಯಾವ ಪರ್ಸೆಂಟೇಜ್ ದರದಲ್ಲಿ ದ್ವಿಗುಣಗೊಳ್ಳುತ್ತದೆ ಅಂತ ಕೇಳ್ತಾನೆ. ಓಕೆ, ದ್ವಿಗುಣ, ತ್ರಿಗುಣ, 4 ಪಟ್ಟು, 5 ಪಟ್ಟು, 6 ಪಟ್ಟು, ಹಿಂಗೆ 7 ಪಟ್ಟು, ಹಿಂಗೆ ಏನಾದ್ರು ಕೇಳಿದಂತ ಭಾಳ ಈಜಿ ಸ್ನೇಹಿತರೆ. ಇದು ಇಲ್ಲಿ ನೋಡಿರಿ ದ್ವಿಗುಣ ಏನಾದರೂ ಕೇಳಿದ್ನು ಅಂತಂದರೆ ಇಲ್ಲಿ ನೋಡಿರಿ ದ್ವಿಗುಣ 12 ವರ್ಷಗಳಲ್ಲಿ ಅಂತಂದ್ರೆ. ಓಕೆ, ದ್ವಿಗುಣ ಅಂದರೆ 100 ತೊಗೋಬೇಕ್ರಿ ನಾವು. ನೆಕ್ಸ್ಟ್ ತ್ರಿಗುಣ ಅಂತಂದರೆ 200 ತೊಗೋಬೇಕ್ರಿ. 4 ಪಟ್ಟು ಅಂತಂದರೆ 300. 5 ಪಟ್ಟು ಅಂದರೆ 400. 6 ಪಟ್ಟು ಅಂದರೆ 500. 7 ಪಟ್ಟು ಅಂದರೆ 600. ಓಕೆ, ಇಲ್ಲಿ ನೋಡಿರಿ 7 ಅಂತಲ್ಲಿ 6 ತೊಗೋಬೇಕ್ರಿ. 6 ಅಂತಲ್ಲಿ 500 ತೊಗೋಬೇಕ್ರಿ. 5 ಪಟ್ಟು ಅಂದ್ರೆ 400 ತೊಗೋಬೇಕ್ರಿ. 4 ಪಟ್ಟು ಅಂದರೆ 300. 3 ಪಟ್ಟು ತ್ರಿಗುಣ 3 ಪಟ್ಟು ಅಂದರೆ 200 ತೊಗೋಬೇಕ್ರಿ. ದ್ವಿಗುಣ ಅಂದಾಗ 100 ತೊಗೋಬೇಕು ನಾವು. ಓಕೆ, ಇಲ್ಲಿ 12 ವರ್ಷಗಳಲ್ಲಿ ಹಣದ ಮೊತ್ತವು ಯಾವ ದರದಲ್ಲಿ ದ್ವಿಗುಣಗೊಳ್ಳುತ್ತದೆ ಅಂತ ನಾನು. ಓಕೆ, ದ್ವಿಗುಣ ಅಂತಂದಾಗ ಎಷ್ಟದರಲ್ಲಿ ದ್ವಿಗುಣ ಅಂದಾಗ 100 ತೊಗೋಬೇಕ್ರಿ. ಈಗ 100 ಅಪ್ಪನ್ ಎಷ್ಟು ವರ್ಷ ಅಂದರೆ 12 ವರ್ಷಗಳಲ್ಲಿ ಅಂದರೆ 12 ವರ್ಷಗಳನ್ನ 12ರ ಭಾಗಾಕಾರ ಮಾಡಿದ್ರೆ ಆನ್ಸರ್ ಅದನ್ನೇ ಬಂದುಬಿಡುತ್ತೆ. ಓಕೆ, ಇಲ್ಲಿ ನೋಡ್ರಿ 3 4 3 12, 4 2 8, 4 5 25. ಎಷ್ಟೈತ್ರಿ ಇದು 25/3 ಆಗುತ್ತೆ. ಓಕೆ, ಅವೇನು ಕೊಟ್ಟಿದ್ದಾನ್ರಿ ಪೂರ್ಣಾಂಕದಲ್ಲಿ ಕೊಟ್ಟಿದ್ದಾನೆ. ಓಕೆ, ನಾವು ಪೂರ್ಣಾಂಕದಲ್ಲಿ ಮಾಡೋದಾದ್ರೆ ನೋಡ್ರಿ ಇಲ್ಲಿ 25, 3 8 24, 5ರಲ್ಲಿ 4 ಹೋದ್ರೆ 1, 2ರಲ್ಲಿ 2 ಹೋದ್ರೆ 0, 8.1 ಓಕೆ, 8.1 ಬರ್ಬೇಕ್ರಿ ಆನ್ಸರ್. ಎಲ್ಲಿ ಬಂದಿದೆ ನೋಡಿರಿ ಆನ್ಸರ್. ಓಕೆ, ಎಲ್ಲಿ ಬಂದಿದೆ ನೋಡಿರಿ ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ 8.13%. ಓಕೆ, ಸರಿಯಾದ ಆನ್ಸರ್ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ರೀ 8ನೇ ಕ್ವಶನ್ ಸ್ನೇಹಿತರೆ. ಈಗ ಓಕೆ, ಇಲ್ಲಿ ನೋಡಿರಿ 8ನೇ ಕ್ವಶನ್ ನೋಡಿರಿ ಏನು ಕೇಳಿದಾನೆ ರೀ. ಸರಳ ಬಡ್ಡಿಯಂತೆ ಒಂದು ಅಸಲು 20 ವರ್ಷಗಳಲ್ಲಿ 6 ಪಟ್ಟು ಜಾಸ್ತಿ ಆದರೆ ಬಡ್ಡಿಯ ದರ ಏನು ಅಂತ ಕೇಳಿದಾನೆ ರೀ. ಓಕೆ, ಆಗಲೇ ಹೇಳಿದ್ದೀನಿ ರೀ ನಿಮ್ಗೆ 5 ಪಟ್ಟು ಅಂದಾಗ ಎಷ್ಟು ತೊಗೋಬೇಕ್ರಿ. 5 ಪಟ್ಟು ಅಂದಾಗ 400 ತೊಗೋಬೇಕ್ರಿ. 6 ಪಟ್ಟು ಅಂದರೆ 6 ಪಟ್ಟು ಅಂದಾಗ 500 ತೊಗೋಬೇಕ್ರಿ. 7 ಪಟ್ಟು ಅಂದಿದ್ನು ಅಂತಂದರೆ 600 ತೊಗೋಬೇಕ್ರಿ. 8 ಪಟ್ಟು ಅಂದಿದ್ನು ಅಂತಂದರೆ 700 ತೊಗೋಬೇಕು. ಓಕೆ, ಅವ ಎಷ್ಟು ಕೇಳಿದೆ ನೋಡ್ರಿ 6 ಪಟ್ಟು ಅಂತಂದ್ರೆ. ಓಕೆ, 6 ಪಟ್ಟು ಅಂದ್ರೆ 500 ತೊಗೋಬೇಕು ಸ್ನೇಹಿತರೆ. ಇಲ್ಲಿ ನೋಡಿರಿ 6 ಪಟ್ಟು ಅಂದರೆ 500 ತೊಗೋಬೇಕ್ರಿ. 500/20 ವರ್ಷಗಳಲ್ಲಿ ಅಂದರೆ 20 ಅಂದರೆ ಭಾಗಾಕಾರ ಮಾಡ್ಬೇಕ್ರಿ. ಈ 0 ಕ್ಯಾನ್ಸಲ್ ಆಗುತ್ತೆ ರೀ. ನೆಕ್ಸ್ಟ್ 2 ಅಂದರೆ 2 2 25 50 ಎಷ್ಟೈತ್ರಿ ಇದು 25% ಆಗುತ್ತೆ ಸ್ನೇಹಿತರೆ. ಓಕೆ, 25% ದರದಲ್ಲಿ 20 ವರ್ಷಗಳಲ್ಲಿ 6 ಪಟ್ಟು ಜಾಸ್ತಿ ಆದರೆ ಬಡ್ಡಿ ದರ ಎಷ್ಟಾಗ್ತದೆ ಅಂದರೆ 25% ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆನ್ಸರ್ ಎಷ್ಟು 25% ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಡಿ 25%. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಈಗ ಓಕೆ ನೋಡ್ರಿ 9ನೇ ಕ್ವಶನ್ ನೋಡ್ರಿ ಏನು ಕೇಳಿದಾನೆ ರೀ ಇಲ್ಲಿ. 600 ರೂಪಾಯಿ ಬಿಲ್ನ ಮೌಲ್ಯವು 2 ವರ್ಷಗಳಲ್ಲಿ 660 ರೂಪಾಯಿ ಆಗಿದ್ದರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು ಅಂತ ಕೇಳ್ತಾನೆ. ಓಕೆ, ಬಡ್ಡಿ ದರ ಎಷ್ಟು ಕೇಳ್ತಾನೆ ರೀ ನೋಡ್ರಿ. 600 ರೂಪಾಯಿ ಬಿಲ್ ಅದು ನೋಡ್ರಿ. 600 ರೂಪಾಯಿ ಬಿಲ್ಲಿನ ಮೌಲ್ಯ 2 ವರ್ಷಗಳಲ್ಲಿ 660 ರೂಪಾಯಿ ಆಗ್ತಂತಾರೆ. ಓಕೆ, 600 ರೂಪಾಯಿ ಇದ್ದಿದ್ದ ಬಿಲ್ಲ 660 ರೂಪಾಯಿ ಆದ್ರೆ ಎಷ್ಟು ಬಡ್ಡಿ ಆಗ್ತದೆ ರೀ 2 ವರ್ಷಗಳಲ್ಲಿ 60 ರೂಪಾಯಿ ಬಡ್ಡಿ ಜಾಸ್ತಿ ಆಗುತ್ತೆ ರೀ. ಓಕೆ, ಬಡ್ಡಿ ಎಷ್ಟಾಗುತ್ತೆ ರೀ 60 ರೂಪಾಯಿ ಬಡ್ಡಿ ಆಗ್ತದೆ. ಓಕೆ, ಅವಕ್ಕೆ ಏನು ಬಡ್ಡಿ ದರ ಎಷ್ಟು ಅನ್ನೋದು. ಓಕೆ, ದರ = 100 ಇಂಟು ಬಡ್ಡಿ ಅಪಾನ್ ಅಸಲು ಇಂಟು ಕಾಲ. 100 ಇಂಟು ಬಡ್ಡಿ ಎಷ್ಟದ ರೀ ಬಡ್ಡಿ 60 ರೂಪಾಯಿ ಬಡ್ಡಿ ಅದ ರೀ 60 ಅಪಾನ್ ಅಸಲು ಎಷ್ಟದ ರೀ ಅಸಲು 600 ರೂಪಾಯಿ. ನೆಕ್ಸ್ಟ್
ಕಾಲ ಎಷ್ಟದ ರೀ? ಕಾಲ 2 ವರ್ಷ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್ ರೀ. 6 1 6, 6 10 60. ನೆಕ್ಸ್ಟ್ ರೀ 2 1 2, 2 5 10 ಆಗತ್ತೆ ರೀ. ಓಕೆ, ಎಷ್ಟು ಗೊತ್ತ್ರಿ? ದರ 5% ದರ ಆಗುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ? 5%. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಈಗ 10ನೇ ಕ್ವಶನ್ ರೀ. ಓಕೆ ನೋಡ್ರಿ, 10ನೇ ಕ್ವಶನ್ ಕೇಳಿದ್ದಾರೆ ನೋಡ್ರಿ. 800 ರೂಪಾಯಿ ಪುಸ್ತಕದ ಮೌಲ್ಯವು 4 ವರ್ಷಗಳಲ್ಲಿ 1200 ರೂಪಾಯಿ ಆಗಿದ್ದರೆ ವಾರ್ಷಿಕ ಸರಳ ಬಡ್ಡಿಯ ದರ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ 800 ರೂಪಾಯಿ ಪುಸ್ತಕ ಇದ್ದಿದ್ದನ್ನು 1200 ರೂಪಾಯಿ ಪುಸ್ತಕ ಆಗಿದ್ರೆ ಎಷ್ಟು? 4 ವರ್ಷಗಳಲ್ಲಿ ಅಷ್ಟಾಗೈತಿ ಅಂತಂದರೆ 800 1200 ಆಗಿದೆ ಅಂತಂದರೆ ಎಷ್ಟು? 400 ರೂಪಾಯಿ ಜಾಸ್ತಿ ಬಡ್ಡಿ ಆಗಿದ್ದಾರೆ. ಓಕೆ, 400 ರೂಪಾಯಿ ಬಡ್ಡಿ ಆಗಿದ್ದಾರೆ. ಹೌದ್ರಿ? ಇಲ್ಲಿ ನೋಡಿರಿ, ಆಮೇಲೆ ಕೇಳ್ತಾನೆ ಬಡ್ಡಿಯ ದರ. ಬಡ್ಡಿಯ ದರ ಕೇಳಿದಂತಾರೆ ದರ = 100 ಇಂಟು ಬಡ್ಡಿ ಅಪಾನ್ ಅಸಲು ಇಂಟು ಕಾಲ. 100 ಇಂಟು ಬಡ್ಡಿ ಎಷ್ಟಾಗುತ್ತೆ ರೀ? ಬಡ್ಡಿ 400 ರೂಪಾಯಿ ಬಡ್ಡಿ ರೀ. ಅಪಾನ್ ಅಸಲು ಎಷ್ಟದ ರೀ? ಅಸಲು 800 ರೂಪಾಯಿ. ನೆಕ್ಸ್ಟ್ ಕಾಲ ಎಷ್ಟದ ರೀ? 4 ವರ್ಷಗಳಲ್ಲಿ. ಓಕೆ, ನೆಕ್ಸ್ಟ್ ನೋಡಿರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಈ 4 ಕ್ಯಾನ್ಸಲ್, ಈ 4 ಕ್ಯಾನ್ಸಲ್ ಆಗುತ್ತೆ ರೀ. ಓಕೆ, ನೆಕ್ಸ್ಟ್ 4 2 8, 4 25 100. ಓಕೆ, ಎಷ್ಟು ಉಳಿತು ರೀ? 25/2 ಉಳಿತು ಸ್ನೇಹಿತರೆ. ಓಕೆ, 25/2 ಅಂದರೆ ಎಷ್ಟು ರೀ? 12.5 ಆಗತ್ತೆ ರೀ. ಓಕೆ, 12.5%. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 12.50%. ಸರಿಯಾದ ಆನ್ಸರ್ ಸ್ನೇಹಿತರೆ. ಇದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿತ್ತು. ಓಕೆ ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ರೀ. ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ 12.5%. ಓಕೆ ಸ್ನೇಹಿತರೆ, ಇಷ್ಟು ಕ್ವಶನ್ನ ತೊಗೊಂಡಿದ್ದೇನೆ ರೀ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಾಜು ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಓಕೆ, ಇಷ್ಟೊತ್ತು ಬಿಡಿಸಿದ್ದನ್ನು, ಇಷ್ಟೊತ್ತು ಕ್ಲಾಸ್ ಹೇಳಿದ್ದನ್ನು, ಇದನ್ನು PDF ಫೈಲ್ನ ನಾನು ಸಕ್ಸಸ್ ಟು ಟೆಲಿಗ್ರಾಮ್ನಲ್ಲಿ PDF ಫೈಲ್ ಮಾಡಿ ಹಾಕಿರ್ತೀನಿ ಸ್ನೇಹಿತರೆ. ಓಕೆ, ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.